ಪೀಪಲ್ ಇನ್ಸೈಡ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಬಹುಮತ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ 40ರಿಂದ 44 ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಪೀಪಲ್ ಇನ್ಸೈಡ್ ಸಂಸ್ಥೆ ಹೇಳ್ತಾ ಇದೆ. ಪೀಪಲ್ ಇನ್ಸೈಡ್ ಸಂಸ್ಥೆ ಈಗಾಗಲೇ ಅವರ ಅಧಿಕೃತ ಮಾಹಿತಿಯ ಪ್ರಕಾರ ಬಿಜೆಪಿಗೆ ಸ್ಪಷ್ಟವಾದಂಥ ಬಹುಮತ ಇದೆ. 40ರಿಂದ 44 ಸ್ಥಾನಗಳನ್ನ ಬಿಜೆಪಿ ಇದರಲ್ಲಿ ಗೆಲ್ಲುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಅದರ ವಿವರಗಳನ್ನು ನೋಡ್ತಾ ಇದ್ದಾರೆ. ಅಂದರೆ ಒಂದೊಂದು ಸಂಸ್ಥೆಗಳು ಒಂದೊಂದು ರೀತಿಯಾದಂಥ ಪ್ಯಾಟರ್ನ್ ಅಲ್ಲಿ ಈಗಾಗಲೇ ಸರ್ವೆ ಮಾಡಿದ್ದಾರೆ. ಫಾರ್ಮುಲಾ ಏನು, ಸ್ಯಾಂಪಲ್ಸ್ ಏನು, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಬಟ್ ಎನಿವೇ ಈಗ ಬರ್ತಾ ಇರುವಂಥ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಈಗ 3 ಸರ್ವೆಗಳಲ್ಲಿ 3 ಸರ್ವೆಗಳು ಬಿಜೆಪಿಗೆ ಮುನ್ನಡೆಯನ್ನ ಕೊಡ್ತಾವೆ. ಅದರಲ್ಲೂ ಪಿ ಮಾರ್ಕ್ ಸಂಸ್ಥೆ ಈಗಾಗಲೇ 35ರಿಂದ 40 ಸ್ಥಾನ ಅಂತ ಹೇಳ್ತಾರೆ. ಈಗ ಪೀಪಲ್ ಇನ್ಸೈಡ್ 44 ಸ್ಥಾನ ತನಕ ಬಿಜೆಪಿ ಗೆಲ್ಲುತ್ತೆ. ಆಪ್ 25ರಿಂದ 29 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅಂತ. ಕಾಂಗ್ರೆಸ್ನವರಿಗೆ 1 ಕ್ಷೇತ್ರ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅದರ ಸಂಪೂರ್ಣ ಹಿನ್ನೆಲೆ ಕೂಡ ಈ ಒಂದು ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ ನೋಡಬೇಕಾಗುತ್ತೆ. ಬೇರೆ ಬೇರೆ ವಿವರಗಳು ಬರ್ತಾ ಇದೆ. ಒಂದು ಕಡೆಗೆ ಪಿ ಮಾರ್ಕ್ ಸಂಸ್ಥೆ, ಒಂದು ಕಡೆಗೆ ಪೀಪಲ್ ಇನ್ಸೈಡ್ ಸಂಸ್ಥೆ, ಅದೇ ರೀತಿ ಬೇರೆ ಬೇರೆ ಮ್ಯಾಟ್ರಿಕ್ಸ್ ಸಂಸ್ಥೆ ಈಗಾಗಲೇ 27ರಿಂದ 29 ಅಂತ ಹೇಳ್ತಾ ಇದೆ. ಇನ್ನು ಪೀಪಲ್ ಇನ್ಸೈಡ್ ಸಂಸ್ಥೆ 40ರಿಂದ 44 ಬಿಜೆಪಿಗೆ, 25ರಿಂದ 29 ಆಮ್ ಆದ್ಮಿ ಪಕ್ಷಕ್ಕೆ ಅಂತ ಹೇಳ್ತವೆ. ಹೀಗಾಗಿ ಒಂದೊಂದು ಸಂಸ್ಥೆಗಳು ಒಂದೊಂದು ವಿವರವನ್ನು ಕೊಡ್ತಾ ಇವೆ. ಇನ್ನು 21ರಿಂದ 31 ಸ್ಥಾನ ಅನ್ನುವಂಥದ್ದು ಪಿ ಮಾರ್ಕ್ ಹೇಳ್ತಾ ಇರುವಂಥದ್ದು. ಅದೇ ರೀತಿ 39ರಿಂದ 40 ಸ್ಥಾನ ಅಂತ ಬಿಜೆಪಿ ಕೊಡ್ತಾ ಇದ್ದಾರೆ ಪಿ ಮಾರ್ಕ್ ಸಂಸ್ಥೆ. ವಿವರಗಳು ಬರ್ತಾ ಇದೆ, ನೋಡಬೇಕು ಯಾವ ರೀತಿ ಫಲಿತಾಂಶ ಆಗಿ ಕನ್ವರ್ಟ್ ಆಗುತ್ತೆ. ಈಗಾಗಲೇ ಮುನ್ನಡೆ ಇದೆ, ಇದೆಲ್ಲವೂ ಕೂಡ ಎಕ್ಸಿಟ್ ಪೋಲ್ ಆಗಿದೆ. ಅದೇ ರೀತಿ ರಂಗನಾಥ್ ಹೇಳಿದಂಗೆ ಎಕ್ಸಾಕ್ಟ್ ಪೋಲ್ ಆಗಿ ಕನ್ವರ್ಟ್ ಆಗುತ್ತಾ ನೋಡಬೇಕಾಗತ್ತೆ. ಬಿಜೆಪಿಗೆ 40ರಿಂದ 44 ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಪೀಪಲ್ ಇನ್ಸೈಡ್ ಸಂಸ್ಥೆ ಹೇಳ್ತಾ ಇದೆ. ನೋಡೋಣ ಯಾವ ರೀತಿ ವಿವರಗಳು ಬರ್ತಾ ಇದೆ, ಹೇಗೆ ಬೇರೆ ಬೇರೆ ಪ್ಯಾಟರ್ನ್ಗಳು ಸಿಗ್ತಾ ಇದೆ, ಬೇರೆ ಬೇರೆ ಪ್ಯಾಟರ್ನ್ಗಳಲ್ಲಿ ಯಾವ್ಯಾವ ಸ್ಯಾಂಪಲ್ಸ್ಗಳಿದೆ, ಜನ ಹೇಗೆ ವೋಟ್ ಹಾಕಿದ್ದಾರೆ, ಇನ್ನಷ್ಟು ವಿವರ ಬರಬೇಕಾಗಿದೆ. ಹರಿಯಾಣದ ಒಂದು ರೀತಿ ಎಕ್ಸಿಟ್ ಪೋಲ್ ಬಂದಿತ್ತು, ಸಂಪೂರ್ಣವಾಗಿ ಕಾಂಗ್ರೆಸ್ ಇಂದ ಗೆದ್ದೇ ಬಿಡ್ತು ಅಂತ ಹೇಳಲಾಯಿತು, ಅಲ್ಲಿ ಬೇರೆ ರೀತಿಯಾಗಿತ್ತು.